ಕೃಷ್ಣನ ಕೊಳ್ಳಲಿನ ಕರೆ ತ್ವರೆ ತ್ವರೆ ಕೃಷ್ಣನ ಕೊಳ್ಳಲಿನ ಕರೆ. ತುಂಬಾ ಆನಂದವಾಯ್ತಮ್ಮ, ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು. ತುಂಬಾ ಪರ್ಫೆಕ್ಟ್ ಆಗಿ ಹಾಡಿದ್ದೀಯಾ, ಎಷ್ಟು ಚೆನ್ನಾಗಿದೆ, ಕಿವಿಗೆ ಅಮೃತಧಾರೆ ಆಗಿದೆ, ಅಷ್ಟು ಚೆನ್ನಾಗಿ ಹಾಡಿದ್ದೀಯಾ. ಈ ಶ್ರೀರಂಗಂ ಗೋಪಾಲ್ ರತ್ನಮ್ಮನವರು ಅದ್ಭುತವಾದ ಗಾಯನಿ ಮಣಿ. ಶ್ರೀರಾಮ್ ಅವರು ಒಟ್ಟಿಗೆ ಪಿಕ್ಚರ್ಸ್ನಲ್ಲಿ ತೆಲುಗು ಕನ್ನಡದಲ್ಲಿ ಸೇರಿಸಿ ತಮಿಳಿನಲ್ಲಿ ಒಂದು 10-12 ಹಾಡುಗಳನ್ನು ಹಾಡಿರ್ಬೋದು ಅಷ್ಟೇ. ಆದರೆ ಅವರು ಕ್ಲಾಸಿಕಲ್ ಮ್ಯೂಸಿಷಿಯನ್, ತುಂಬ ಚೆನ್ನಾಗಿ ಹಾಡ್ತಾರೆ, ವಂಡರ್ಫುಲ್ ವಾಯ್ಸ್. ಅವರು ಈ ಹಾಡನ್ನು ಹಾಡಿದ್ರು ದೊರೆಸ್ವಾಮಿ ಅಯ್ಯಂಗಾರ್. ಎಷ್ಟು ಈಗ ಕೂಡ ಅಷ್ಟು ಮಾಡರ್ನ್ ಆಗಿದೆ ಹಾಡನ್ನು ಕೇಳೋದಕ್ಕೆ, ಎಷ್ಟು ಚೆನ್ನಾಗಿ ತರೇ ತರೇ ಆ ರಿಪ್ಲೈ ಕೂಡ ಬರೋದು, ಅದು ಏನೋ ತುಂಬ ಪುಲಕಾಂಕರವಾಯಿತು ಅದೆಲ್ಲ ಕೇಳುವಾಗ. ಇಟ್ ವಾಸ್ ಬ್ಯೂಟಿಫುಲ್. ಇದೆಲ್ಲ ಬರೆದ ಮೇಲೇನೆ ಟ್ಯೂನ್ ಮಾಡಿರಬಹುದು ಇವರೆಲ್ಲರೂ ಕೂಡ. ಅದನ್ನು ದಿ ವೇ ಹಿ ಹ್ಯಾಸ್ ಕಂಪೋಸ್ಡ್ ಇಟ್ ಈಸ್ ಸೋ ಬ್ಯೂಟಿಫುಲ್. ಅದು ಮಾತ್ರನೇ ಇಲ್ಲ, ಹಿಂದೆ ನೀನು ನೋಡೋಕ್ಕಾಗಲ್ಲ ನಿನಗೆ. ವೀಣಾ ದೊರೆಸ್ವಾಮಿ ಅಯ್ಯಂಗಾರ್ ಜೊತೆಯಲ್ಲಿ ಮಹಾನ್ ವೀಣೆ ವಿದ್ವಾನ್ಗಳಾದವರೆಲ್ಲ ಪಿಕ್ಚರ್ಸನ್ನು ಕೂಡ ತೋರಿಸ್ತಾ ಬಂದರವರು ಅಲ್ಲಿ, ಮಹಾನುಭಾವರೆಲ್ಲ ಬಂದರಲ್ಲಿ. ಸೊ ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಸಾಂಗ್. ಪುತಿನ ಅವರನ್ನ ತೋರಿಸಿದರು. ಆಮೇಲೆ ದೊರೆಸ್ವಾಮಿ ಅಯ್ಯಂಗಾರ್ ಪ್ಲಸ್ ಚಿಟ್ಟಿ ಬಾಬು ಇವರ ಚಿತ್ರಗಳೆಲ್ಲ ಕೂಡ ನೋಡಿದ್ದೀವಿ ನಾವು. ಯಾವ ಕಂಪ್ಲೇಂಟು ಇಲ್ಲಮ್ಮ, ಇಟ್ ಈಸ್ ಸೋ ಪರ್ಫೆಕ್ಟ್. ನಿಜವಾಗಲೂ ಕೃಷ್ಣನಿಗಾಗಿ ಹಾಡಿದ ಒಂದು ಮೀರಾಬಾಯೋ, ಸಕ್ಕುಬಾಯೋ, ರಾಧೇನೋ ಯಾರೋ ಇರಬಹುದು ನೀವು. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಐ ಆಮ್ ವೆರಿ 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 ಹ್ಯಾಪಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಒಂದು ಒಳ್ಳೆಯ ರುಚಿ 50 ವರ್ಷಗಳಾದ್ಮೇಲೂ ಕೂಡ ಹಾಗೇ ಇರುತ್ತೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ ಅಲ್ವಾ. ನಾನು ಇಷ್ಟು ಉದ್ದ ಇದ್ದಾಗ ಈ ಹಾಡನ್ನು ಮ್ಯಾಂಡ್ಲನಲ್ಲಿ ಟ್ರೈ ಮಾಡ್ತಾ ಇದ್ದೆ. ಟಡ 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 ಅದು ಬರ್ತಿರ್ಲಿಲ್ಲ, ಡಬಲ್ ಸ್ಟ್ರಿಂಗು, ಎಲೆಕ್ಟ್ರಿಫಿಕೇಷನ್ ಇಲ್ಲ, ಭಾಳ ಒದ್ದಾಡ್ತಾ ಇದ್ವಿ. ಎಲೆಕ್ಟ್ರಿಫಿಕೇಷನ್ ಆದಮೇಲೆ ಅದೆಲ್ಲ ಬರ್ತಿತ್ತು ನಮಗೆ. ನಮ್ಮ ಕರ್ನಾಟಕ ಸಂಗೀತ ಉಗಮವಾಗಿದ್ದೇ ವೀಣೆಯಿಂದ. ಅದಕ್ಕೋಸ್ಕರವೇ ಕರ್ನಾಟಕ ಸಂಗೀತದಲ್ಲಿ ಗಮಕಗಳು ಅಷ್ಟೊಂದು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಅದಕ್ಕೋಸ್ಕರವೇ ಅದರಲ್ಲಿ ಡ್ಯಾಡ ಡ್ಯಾಡ ವೀಣಾ ಪ್ಲೇಯರ್ ಅಲ್ವಾ ಅವರು, ಕಂಪೋಸಿಷನ್ ಎಷ್ಟು ಪರ್ಫೆಕ್ಟಾಗಿ ಕೊಟ್ಟು ಕೌಂಟ್ರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನೀನು 50 ವರ್ಷಗಳ ನೆನಪನ್ನು ನಮಗೆ ಮತ್ತೆ ಮರಳಿ ತಂದು ಕೊಟ್ಟಂಥ ಶ್ರೀಕೃಷ್ಣೇ ಶ್ರೀಕೃಷ್ಣೇ ನಿನಗೆ ಅಭಿನಂದನೆಗಳು. ಶ್ರುತಿ ಶುದ್ಧವಾಗಿದೆ, ಪರ್ಫೆಕ್ಟಾಗಿ ಹಾಡಿದ್ಯಾ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಯೋಗ್ಯವಾದ ಗೀತೆ. ಥ್ಯಾಂಕ್ ಯು ಸರ್. ಶ್ರೀಲಕ್ಷ್ಮಿ ತುಂಬ ಸುಂದರವಾದ ಗೀತೆಯನ್ನು, ಪೂತಿನ ಅವರ ಗೀತೆಯನ್ನು ಆರ್ತವಾಗಿ ಮತ್ತು ಅಷ್ಟೇ ಆರ್ದ್ರವಾಗಿ, ತುಂಬ ಹಸಿ ಹಸಿಯಾಗಿ ತುಂಬ ಚೆನ್ನಾಗಿ ಹಾಡಿದೆ ನೀನು. ಆಮೇಲೆ ಪೂತಿನ ಅವರ ಹಾಡು, ಪೂತಿನ ಅವರಿಗೆ ಹೇಗೆ ನೀವು ಜಾನಕಮ್ಮನವ್ರ ಬಗ್ಗೆ ಹೇಳಿದ್ರೆ, ಪೂತಿನ ಅವರಿಗೂ ಕೃಷ್ಣ ಅಂದರೆ ಹುಚ್ಚು. ಒಂಥರ ಕೃಷ್ಣ ತತ್ವದ ಮೀಮಾಂಸಕ ಅವರು, ಕೃಷ್ಣ ಮೀಮಾಂಸಕ ಅಂತ ಕರಿಬೋದು ಅವ್ರನ್ನ. ಅವ್ರು ಎಲ್ಲಿ ಹೋದ್ರು ಕೃಷ್ಣನ ಬಗ್ಗೆ ಆರಾಧನೆ. ಅವ್ರ ಗೋಕುಲ ನಿರ್ಗಮನ ಇಡೀ ಗೀತರೂಪಕ ಕೃಷ್ಣನ ಬಗ್ಗೆನೇ ಇದೆ. ಆ ಕೊಳಲಿನ ಕರೆ ಅನ್ನೋದು ಅವರಿಗೆ ಅನಿರ್ವಚನೀಯದ ಕರೆ ಅಂತ ಅವರು ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲದ, ನಮ್ಮನ್ನು ಈ ಐಹಿಕದಿಂದ ದೈಹಿಕದಿಂದ ಪಾರು ಮಾಡುವಂಥ ಒಂದು ಕರೆ ಅದು ಅಂತ. ಹೀಗಾಗಿ ಅವರ ಈ ಕೃಷ್ಣನ ಕರೆಗೆ ಯಾವತ್ತೂ ಅವ್ರದ್ದೊಂದು ಗೋಕುಲಾಷ್ಟಮಿ ಅಂತ ಒಂದು ಪ್ರಬಂಧ ಕೂಡ ಇದೆ, ತುಂಬ ಸುಂದರವಾಗಿದೆ ಪ್ರಬಂಧ. ಅದು ನಾನು ಹಿಂದೆ ಹೇಳಿರಬಹುದು, ಬಹುಶಃ ಹೋದ ವರ್ಷದ ಗೋಕುಲಾಷ್ಟಮಿ ಸಂಚಿಕೆಯಲ್ಲಿ ಹೇಳಿರ್ಬೋದು. ಅದ್ರಲ್ಲೇನಿಲ್ಲ, ತುಂಬ ಕ್ರೂರವಾದ ಒಬ್ಬ ವ್ಯಕ್ತಿ ಇರ್ತಾನೆ, ದುಷ್ಟ. ಅವನ ಮನೆಯಲ್ಲಿ ಎಲ್ಲರ ಮೇಲೂ ರೇಗ್ತಿರ್ತಾನೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಹಸು ಕರುಗಳ ಮೇಲೆ, ಎಲ್ಲರ ಮೇಲೆ ರೇಗ್ತಿರ್ತಾನೆ ಅವನು. ಗೋಕುಲಾಷ್ಟಮಿ ದಿವಸ ಕೃಷ್ಣನ ಕತೆ ಪೂಜೆ ಹೇಳುವಾಗ ಕತೆ ಮಾಡ್ತಾ 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 ಅಲ್ಲಿಯ ವಸುದೇವನ ಪುತ್ರ ಶೋಕ ಬರ್ತದಲ್ಲ ಒಂದೊಂದೇ ಅಲ್ಲಿ ಆದಾಗ, ಅದು ಅವನನ್ನು ಎಷ್ಟು ಕರಗಿಸ್ಬಿಡ್ತದೆ ಅಂತಂದರೆ, ಆ ಗೋಕುಲಾಷ್ಟಮಿ ಆದ 10 ನಿಮಿಷಕ್ಕೆ ಅವನು ಆ ಪಕ್ಕದ ಮನೆ ಅವ್ರಿಗೆ ಯಾರು ಬಾಣಂತನ ಆಗೋದಿತ್ತಲ್ಲ, ಆಯ್ತಾ, ಮತ್ತೆ ಯಾರಿಗೋ ಮಕ್ಕಳಿಗೆ ಊಟ ಕೊಟ್ರ ನೀವು, ಅಥವಾ ಕರುಗಳಿಗೆ ಹುಲ್ಲು ಹಾಕಿದ್ರ ಅಂತ ಬಹಳ ಮಾನವೀಯ ಆಗಿಬಿಡ್ತಾನೆ ಅವರು ಒಂದು ಗೋಕುಲಾಷ್ಟಮಿ ಕಥೆಯಿಂದ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅದೇ ಥರ ಆಗ್ತಾನೆ. ಆದರೆ ಅವರದಲ್ಲಿ ಹೇಳೋದಷ್ಟೇ, ಅಂದರೆ ಒಂದು ಅಂತಃಕರಣ ಮತ್ತೇನೂ ಮಾಡಲಿಕ್ಕಿಲ್ಲ. ಒಂದು ಸಾಹಿತ್ಯ ಪಠನ, ಒಂದು ಕಾವ್ಯ ನಮ್ಮನ್ನು ಮಾನವೀಯಗೊಳಿಸಬೇಕು, ನಮ್ಮನ್ನು ಅಂತಃಕರಣ ಪೂರ್ವಕವಾಗಿ ಬದುಕನ್ನು ನೋಡುವಂತೆ ಮಾಡಬೇಕು ಅನ್ನೋದಕ್ಕೆ ಅವರು ಅಲ್ಲಿ ಗೋಕುಲಾಷ್ಟಮಿಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಕೃಷ್ಣನ ಈ ಒಂದು ಸಂಚಿಕೆಯಲ್ಲಿ ಪೂತಿನವರ ಹಾಡು ನೀನು ಹಾಡಿದ್ದು ಅವರಿಗೂ ಕೂಡ ಒಂದು ಸಾರ್ಥಕವಾದಂಥ ಮುಡಿಪು, ಮತ್ತು ತುಂಬ ಚೆನ್ನಾಗಿ ಹಾಡಿದೆ.